ಅಮ್ಮ ಹೇಳೋ ಪ್ರತಿಯೊಂದು ಮಾತು ಸತ್ಯವಾಗೇ ಇರುತ್ತೆ ಅನ್ನೋದು ಸುಳ್ಳಲ್ಲ ಅಂತ ನನಗೆ ಇವಾಗ ಅರ್ಥ ಆಗ್ತದೆ ಅಮ್ಮ. ನಾನು ಈ ಸಮಾಜದಲ್ಲಿ ನಡೀತಾ ಇರೋ ಮೋಸದ ಬಗ್ಗೆ, ಅನ್ಯಾಯದ ಬಗ್ಗೆ ಗಮನ ಕೊಟ್ಟಷ್ಟು ಮನೇಲಿ ಆಗ್ತಿರೋ ಸಮಸ್ಯೆ ಬಗ್ಗೆ, ನಮ್ಮ ಮನೆಯವ್ರ ಬಗ್ಗೆ ಗಮನನೇ ವಹಿಸ್ಲಿಲ್ಲಮ್ಮ. ನಾನೇನು ಕೋಪದಲ್ಲಿ ಒಂದ್ 2 ಮಾತು ಬೈದಿರ್ತೀನಿ, ನೀನ್ ಅದನ್ನ ಮನಸ್ಸಿಗೆ ಹಚ್ಕೋಬಿಡಮ್ಮ ಭಾರ್ಗವಿ. ಇಲ್ಲ ಅಮ್ಮ, ನೀನ್ ಸರಿಯಾಗೇ ಹೇಳಿದ್ಯಾ. ನೋಡಮ್ಮ, ಅರ್ಜುನ್ ನಾನ್ ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ನನ್ ಜೊತೆಗಿದ್ದಾರೆ, ನನಗ್ ಸಹಾಯ ಮಾಡಿದ್ದಾರೆ. ಆದ್ರೆ ನಾನು ಅವರಿಂದಾನೇ ವಿಷಯ ಮುಚ್ಚಿಟ್ಟು ಗುಟ್ಟು ಮಾಡ್ದೆ. ಅವ್ರು ನನಗೆ ಒಳ್ಳೆ ಗಂಡ ಆಗೋಕೆ ಅದೆಷ್ಟೆಲ್ಲ ಕಷ್ಟಪಟ್ರು. ಆದ್ರೆ ನಾನು ಅವ್ರಿಗೆ, ಅವ್ರ ಮನೆಯವ್ರಿಗೆ ಖುಷಿಗಿಂತ ಜಾಸ್ತಿ ದುಃಖನೇ ಕೊಟ್ಬಿಟ್ಟೆ. ಮಾವಂಗೊಳ್ಳೆ ಸೊಸೆ ಆಗಿರೋಕೆ, ಅರ್ಜುನ್ಗೊಳ್ಳೆ ಹೆಂಡತಿ ಆಗಿರೋಕೆ, ಆ ಮನೆಯವರಲ್ಲಿ ನಾನು ಒಬ್ಳಾಗಿರೋದಿಕ್ಕೆ ನಾನ್ ಪ್ರಯತ್ನ ಪಡ್ತೀನಮ್ಮ. ಒಳ್ಳೇದಾಗ್ಲಿ, ನಿಮ್ಮಿಬ್ರ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬೀಳ್ದೆ ಇರ್ಲಿ ಭಾರ್ಗವಿ. ಭಾರ್ಗವಿ, ದೀಪ ಆರೋಗ್ತಾ ಇದೆಯೇ? ಹೇಳು ಚರಣ್, ನನ್ ಪ್ರಶ್ನೆಗೆ ಉತ್ತರ ಕೊಡು. ಇದಕ್ಕೆಲ್ಲ ಕಾರಣ ನೀವು. ಪ್ರತಿಯೊಂದು ವಿಷಯದಲ್ಲಿ ನನಗೆ ಅರ್ಜುನ್ಗೆ ಭೇದ ಭಾವ ಮಾಡಿದವರು ನೀವು. ತೋರಿಸೋ ಪ್ರೀತಿನಲ್ಲಿ ಒಂದ್ ಕಣ್ಣಿಗೆ ಬೆಣ್ಣೆ, ಇನ್ನೊಂದ್ ಕಣ್ಣಿಗೆ ಸುಣ್ಣ ಮಾಡಿದವರು ನೀವು. ನಾನು ನಮ್ಮಮ್ಮ ಚೆನ್ನಾಗಿರೋದು ನಿಮ್ಮ ಕೈಲಿ ನೋಡಕ್ ಆಗ್ತಿಲ್ವಲ್ಲ? ಅದ್ ಹಾಗಲ್ಲಪ್ಪ ಚರಣ್, ನಿನ್ ತಮ್ಮ ಆಸ್ಪತ್ರೆಯಲ್ಲಿ. ಸಾಕು ಸುಮ್ಮನೆ ರೀ ಮಾಮ್. ಇಷ್ಟು ದಿನ ಬೇಡದೆ ಎತ್ತಿ ಚರಣ್, ಇವತ್ತು ನಿಮ್ಗೆ ದಿಢೀರ್ ಅಂತ ಬೇಕು ಅಂದ್ರೆ ಯಾಕೆ ಅಂತ ನನಗೆ ಗೊತ್ತಿಲ್ವಾ? ಹಾಸ್ಪಿಟಲ್ ಬಿಲ್ ಕಟ್ಟಕ್ಕೆ ಅರ್ಜುನ್ ಆಗ್ಲಿ ಡ್ಯಾಡ್ ಆಗ್ಲಿ ಯಾರು ಇಲ್ಲ. ಆ ದುಡ್ಡು ಕೊಡಕ್ಕಾದ್ರೂ ಯಾರಾದ್ರೂ ಬೇಕಲ್ಲ. ಈಗ ನಿಮ್ ಕಣ್ಣೆ ಎದುರಿಗಿರೋ ಪಕರ ನಾನು. ನನ್ನ ಅಮ್ಮನ ಕಷ್ಟ ಕೊಟ್ಟವ್ರಿಗೆ ನಾನ್ ಯಾಕೆ ದುಡ್ಡು ಕೊಡ್ಬೇಕು? ಚರಣ್, ಇವತ್ ನಮ್ಮ ಎದುರುಗ್ ನಿಂತು ಇಷ್ಟೊಂದೆಲ್ಲ ಮಾತಾಡ್ತಾ ಇದೆಯಲ್ಲ, ಹೀಗ್ ಮಾತಾಡೋದಕ್ಕೆ ಅಧಿಕಾರ ಕೊಟ್ಟಿದ್ದು, ವಿದ್ಯೆ ಬುದ್ಧಿ ಕೊಟ್ಟಿದ್ದು ಅದೇ ನಿಮ್ ತಂದೆ JP ಅನ್ನೋದು ನೆನ್ಪಿರ್ಲಿ. ಹೌದು, ನಾನ್ ನಿನ್ ಮೇಲೆ ಭೇದ ಭಾವ ತೋರ್ಸಿರ್ಬೋದು, ಆದ್ರೆ ನಿನ್ ತಮ್ಮ ಯಾವತ್ತು ಬ್ರೋ ಬ್ರೋ ಅಂತ ತಲೆ ಮೇಲೆ ಇಟ್ಕೊಂಡು ನಿನ್ನ ಮೆರೆಸಿದಾನಲ್ಲೋ ಅಲ್ವೋ? JP ಪ್ರೀತಿನ, ಅರ್ಜುನ್ ಪ್ರೀತಿನ ಹೇಗೋ ಮರ್ತೆ. ಸಾಕು ಸುಮ್ನೇರಿ ಮಾಮ್. ಅವನ ಬಗ್ಗೆ ಕಾಳಜಿ ಆಗ್ಲಿ ದಾನ ಅಂತ ದುಡ್ಡು ಕೊಡೋ ಮನ್ಸು ನನಗಿಲ್ಲ. ಎಲ್ಲಾದ್ರೂ ಬೇರೆ ಕಡೆ ಹೋಗಿ ಭಿಕ್ಷೆ ಬೇಡ್ಕೊಡಿ. ಸಮಾಧಾನ ಮಾಡ್ಕೊಳ್ಳಿ ಅದಕ್ಕೆ. ಇಲ್ಲಿ ಕೆಲವರು ತಮ್ಮ ಕೋಳಿ ಕೂಗಿದ್ರೇನೆ ಬೆಳಗಾಗೋದು ಅನ್ನೋ ಭ್ರಮೆಲಿದ್ದಾರೆ. ಇಂಥವ್ರ ಮುಂದೆ ನೀವು ಕೈ ಚಾಚಬೇಡಿ. ಅಲ್ಲ ಜಗನ್, ಹಾಸ್ಪಿಟಲ್ ಬಿಲ್ಲು ಅದೆಲ್ಲ ನಾನ್ ಕಟ್ತೀನಿ, ಅದಕ್ಕೆ ನೀವು ಚಿಂತೆ ಮಾಡ್ಬೇಡಿ. ಅಷ್ಟೊಂದು ಹಣ ನಿನಗ್ ಯಾಕೆ ಜಗನ್ ತೊಂದ್ರೆ? ಇದ್ರಲ್ಲಿ ತೊಂದ್ರೆ ಏನ್ ಬಂತು ಅದಕ್ಕೆ? ಅರ್ಜುನ್ ನನಗೂ ಮಗ ಅಲ್ವಾ? ಚರಣ್, ಮನುಷ್ಯತ್ವನೇ ಮರ್ತೋಗಿದ್ಯಾ ನೀನು. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ಅಣ್ಣ ತಮ್ಮ ಅಪ್ಪ ಅಮ್ಮ ಈ ಸಂಬಂಧಗಳು ಯಾವತ್ತೂ ಶಾಶ್ವತ. ನಾವು ನಮ್ಮೂರು ಅನ್ನೋದನ್ನ ಮರೆತು ಕೊಬ್ಬು ತೋರಿಸ್ಬೇಡ ಚರಣ್. ನನಗೆ ಯಾರು ಬಿಟ್ಟಿ ಉಪದೇಶ ಕೊಡೋದ್ ಬೇಕಾಗಿಲ್ಲ. ನೀನ್ ಬಿಡಪ್ಪ, ಕಬ್ಬಣದಷ್ಟೇ ಗಟ್ಟಿ ಮನ್ಸವನು. ಆದ್ರೆ ಒಂದು ನೆನ್ಪಿಟ್ಕೋ ಚರಣ್, ಕಬ್ಬಣ ಎಷ್ಟೇ ಗಟ್ಟಿ ಇದ್ರು ತಂದೆ ತುಕ್ಕಿಂದ ಅದು ಹಾಳಾಗುತ್ತೆ. ನಿನ್ನೆ ಮೊನ್ನೆ ಬಂದವ್ರ ಮಾತು ಕೇಳ್ಕೊಂಡು ಜೀವನನ ಹಾಳು ಮಾಡ್ಕೋಬೇಡ ಚರಣ್. ಹೋಗ್ಲಿ ಬಿಡು ಜಗನ್, ಇವಾಗ ನಾವ್ ಯಾರು ಅವನಿಗೆ ಬೇಕಾಗಿಲ್ಲ. ಅವನ್ ಮನ್ಸಿಗೆ ಹೇಗ್ ಬರುತ್ತೋ ಅವನ್ ಹಾಗೆ ನಡ್ಕೊಳ್ಳಿ. ಚರಣ್, ಮಗಳನ್ನ ಎಷ್ಟು ಚೆನ್ನಾಗಿ ಬೆಳೆಸಿದಿರಮ್ಮ. ಗಂಡನ್ಗೆ ಮೈಗೆ ಹುಷಾರಿಲ್ಲ ಅಂದ್ರೆ ಅದೆಷ್ಟು ದುಃಖ ಪಡ್ತಾಳೆ.
ಮಾವ ಮನೆಯವರು ಅಂದ್ರೆ ಅದೆಷ್ಟು ಪ್ರೀತಿ ಗೌರವ ಇದ್ರೆ ಇಂಥ ಸೊಸೆ ಇರ್ಬೇಕು ಅನ್ನ ಹಾಗಿದ್ದಾಳಮ್ಮ. ನೀನೇನ್ ವರಿ ಮಾಡ್ಕೋಬೇಡ ಭಾರ್ಗವಿ. ನಿನ್ನ ಭಕ್ತಿಗೆ ಮೆಚ್ಚಿ ದೇವರು ಅಸ್ತು ಅಂತಾರೆ. ಅವ್ರ ಸೊಸೆ ನಾನಿನ್ನೂ ಇದ್ದೀನಿ. ನಿಮ್ಮಂತ ಕೆಟ್ಟ ಹುಡುಗಳಿಂದ ಅವ್ರನ್ನ ಹೇಗ್ ಬಚಾವ್ ಮಾಡ್ಬೇಕು ಅಂತ ನನಗ್ ಗೊತ್ತಿದೆ. ಅದೆಷ್ಟು ಚೆನ್ನಾಗಿ ತಮಾಷೆ ಮಾಡ್ತೀಯ. ನೀನ್ ಕೆಲ್ಸ ಬಿಟ್ಟು ಮನೇಲಿ ಕೂತಿದ್ಯಾ. ಇನ್ನು ನಿನ್ ಗಂಡನೋ ಹಾಸ್ಪಿಟಲ್ ಬೆಡ್ ಮೇಲೆ ಕೊನೆ ಉಸಿರು ಎಳಿತಾ ಇದ್ದಾನೆ. ಉಳಿದ ಲಾಯರ್ಸ್ಗಳು ಆರ್ಕೆ ಎದುರಿಗೆ ನಿಲ್ಲದಕ್ಕೆ ಹೆದರ್ಕೊಂಡು ಮೂಲೆ ಸೇರ್ಕೊಂಡಿದ್ದಾರೆ. ಭಾರ್ಗವಿ, ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ ಮರಿ, ಕೆಲ್ಸ ಮಾಡ್ಬೇಕು. ನೀನ್ ಹೀಗೆ ಉರುಳು ಸೇವೆ ಮಾಡ್ತಾ ಇದ್ರೆ ಅಲ್ಲಿ ನಿಮ್ಮ ಮಾವನ ಕತೆ ದೇವ್ರೆ, ಅರ್ಜುನ್ ಜೀವಕ್ಕೆ ನೀನೇ ಜವಾಬ್ದಾರಿ. ಅಟ್ಲೀಸ್ಟ್ ನಾಳೆ ಒಂದಿನ ಆದ್ರೂ ಬದುಕಿರೋ ಹಾಗೆ ನೋಡ್ಕೋ. ಅವ್ರ ಅಪ್ಪನ ಶಿಕ್ಷೆ ಆಗೋದನ್ನ ನೋಡೋದಿಕ್ಕಾದ್ರೂ ಅವನ್ ಬದುಕಿರ್ಬೇಕು ದೇವ್ರೆ. ಗಂಗಾ, ಇನ್ನೊಂದು ಮಾತಾಡಿದ್ರು ನಾಲ್ಗೆ ಸೀಳ್ ಬಿಡ್ತೀನಿ. ದೇವ್ರ ಮುಂದೆ ಹೀಗೆಲ್ಲ ನಿಂತ್ಕೊಂಡು ಮಾತಾಡೋಕೆ ನಿನ್ ನಾಚಿಕೆ ಆಗಲ್ಲ? ಅರೆ, ನಾನು ಗೆಲ್ಲೋ ಖುಷಿಯಲ್ಲಿದ್ದೀನಿ. ನೀನು ಸೋಲೋ ದುಃಖ, ಗಂಡನ ಕಳ್ಕೊಳ್ಳೋ ದುಃಖದಲ್ಲಿದ್ಯಾ. ನಿನ್ ಕೋಪ ನನ್ಗೆ ಅರ್ಥ ಆಗುತ್ತೆ ಭಾರ್ಗವಿ. ಎದುರು ನಿಂತು ಹೋರಾಡೋದಕ್ಕೆ ಧೈರ್ಯ ಇಲ್ಲದೆ ವಿಷ ಹಾಕಿದಿರಲ್ಲ. ನೀವು ಒಂದ್ ಹೆಣ್ಣ. ಇದು ಮೋಸ ಅಲ್ಲ, ರಾಜತಂತ್ರ. ಇದೆಲ್ಲ ನಿಮ್ಗೆ ಅರ್ಥ ಆಗೋದಿಲ್ಲ ಬಿಡಿ. ನಿಮ್ ಮಗಳನ್ನ ಕೇಳಿ, ಡೀಟೇಲ್ ಆಗಿ ಹೇಳಿ ನಿಮ್ಗೆ ಅರ್ಥ ಮಾಡಿಸ್ತಾಳೆ. ಓಕೆನಾ? ಭಾರ್ಗವಿ, ನಾಳೆನೇ ಹಿಯರಿಂಗ್ ಇದೆ ಗೊತ್ತಲ್ವಾ? ಹೆಸರಿಗೆ 4 ಲಾಯರ್ಸ್ ಇದ್ದೀರಾ ಮನೆಯಲ್ಲಿ. ಅತ್ತೆಗೆ ವಯಸ್ಸಾಯ್ತು, ಪಾಪ JP ಅವನೇ ಜೈಲಲ್ಲಿ ಇದ್ದಾನೆ. ಇನ್ನು ಉಳಿದಿರೋದು ನೀವಿಬ್ರು ಗಂಡ ಹೆಂಡತಿ. ನೀನು ಕೋರ್ಟ್ಗೆ ಬರೋ ಹಾಗಿಲ್ಲ, ಅವನು ಹಾಸ್ಪಿಟ್ಲಿಂದ ಕೋರ್ಟ್ ಬರೋ ಸ್ಥಿತಿಲಿಲ್ಲ. ಅಯ್ಯೋ ಪಾಪ, JPಗೆ ಆ ದೇವ್ರೇ ಗತಿ ಅನ್ನೋದಿಕ್ಕೂ ಈ ಗಂಗಾ ಎದುರುಗಡೆ ಇದ್ದಾಳೆ. ಆ ದೇವ್ರಿಗೂ ಅವನ್ನ ಕಾಪಾಡ್ಕೊಳ್ಳೋದಿಕ್ಕಾಗೋದಿಲ್ಲ ಭಾರ್ಗವಿ. ಸೂರ್ಯ ಇವತ್ತು ಯಾವ ಕಡೆ ಹುಟ್ಟಿದಾನೆ? ಮತ್ತಿನ್ನೇನ್ ಹೇಳಿ, ಅರ್ಜುನಿಗೆ ರಕ್ತ ಕೊಡೋದೇನು, ಹಾಸ್ಪಿಟಲ್ ಬಿಲ್ಸ್ ಎಲ್ಲ ನಾನೇ ಕಟ್ತೀನಿ ಅನ್ನೋದೇನು, ಅವನ ಆ ಕಡೆ ಅಯ್ಯೋ ಅಂದ್ರೆ ನೀವ್ ಈ ಕಡೆ ಅಯ್ಯಯ್ಯೋ ಅನ್ನೋದೇನು, ದೇಹ ಮಾತ್ರ ಬೇರೆ ಬೇರೆ, ಏನೋ ಅವನೇ ನನ್ ಮಗ ಅನ್ನೋ ತರ ಆಡೋದೇನು. ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ಗೆ ಯಾಕೋ ಡೌಟ್ ಬರ್ತಾ ಇದೆ. ನಿನಗಿಂತ ಚೆನ್ನಾಗಿ ನನ್ನನ್ನ ಬೇರೆ ಯಾರು ಅರ್ಥ ಮಾಡ್ಕೊಂಡಿದ್ದಾರೆ? ಹಾಗಾದ್ರೆ ನಾನ್ ಹೇಳಿದ್ ಯಾವ್ದು ನಿಜ ಅಲ್ವಾ? ಲಾಭ ಇಲ್ಲದೆ ಈ ಜಗನ್ ಯಾವ ಕೆಲ್ಸನೂ ಮಾಡೋದಿಲ್ಲ. ತಲೆಯಲ್ಲಿ ಒಂದು ಐಡಿಯಾ ಓಡ್ತಾ ಇದೆ. ಅದು ನಡಿಬೇಕು ಅಂದ್ರೆ ಅರ್ಜುನ್ ಬದುಕಿರ್ಬೇಕು. ಅದೇನ್ ಪ್ಲಾನು? ಅದೇನ್ ಐಡಿಯಾ? ನಂಗೂ ಹೇಳಿ ಜಗನ್. ಟೈಮ್ ಬಂದಾಗ ಹೇಳ್ತೀನಿ. ಮೊದಲು ಈ ಮನೇಲಿರೋರು ಎಲ್ಲರ ಮೇಲೂ ಒಂದು ಕಣ್ಣಿಟ್ಟರು, ಮುಖ್ಯವಾಗಿ ಆ ಬೃಂದ ಮೇಲೆ. ಅವಳನ್ ಬಕ್ರ ಮಾಡೋದು ಈಸಿ ಬಿಡಿ. ಗುಡ್. ನಾನು ಅನ್ಕೊಂಡಿರೋ ಕೆಲಸ ನೆರವೇರೋವರೆಗೂ ಅಣ್ಣ ಜೈಲಲ್ಲೇ ಇರಬೇಕು.
ವಾದದಲ್ಲಿ JPನ ಮೀರ್ಸೋ ರಾಕ್ಷಸ ಚಾಣಾಕ್ಷ ನೀವು ಅಂತ ಕೇಳಿದ್ದೆ. ಆದ್ರೆ ನಿಮ್ಮ ಆರ್ಗ್ಯುಮೆಂಟ್ಸ್ ನೋಡಿದ್ಮೇಲೆ ಅದೆಲ್ಲ ನಿಜ ಅಂತ ಅನಿಸ್ತು. ಮೊನ್ನೆ ನೀವು ಹಾಕಿದ ಒಂದೊಂದು ಪಾಯಿಂಟು ಆ JP ಮುಖದ ಮೇಲೆ ಹೊಡೆದಾಗಿತ್ತು. ಅಷ್ಟಿಲ್ದೆ ಇಲ್ಲಿಂದ ಡೆಲ್ಲಿವರೆಗೂ ಬೆಳೆಯಕ್ಕಾಗ್ತಿತ್ತ? ಒಟ್ನಲ್ಲಿ ನಿಮ್ಮನ್ನ ಕರೆಸಿ 100ಕ್ಕೆ 100% ಕರೆಕ್ಟು ಅಂತ ಅನಿಸ್ತು. ಆರ್ಕೆ JP ತಾತ, ಅವ್ರ ಅಪ್ಪ, ಅವ್ರಮ್ಮ, JP ತಾತನ ಕಾಲದಿಂದಾನು ಅವ್ರ ಮನೇಲಿ ಎಲ್ರು ಒಬ್ರಲ್ಲ ಒಬ್ರು ಲಾಯರ್ಸೇ. ಈಗ ಆ ಮಗ ಸೊಸೆ ಇಬ್ರು ಲಾಯರ್ಸ್. ಶಕ್ತಿ, उसका पूरा खानदान में लॉयर्स है. ಆದ್ರೆ ನಾಳೆ ಅವನ ಪರವಾಗಿ ಆರ್ಗ್ಯೂ ಮಾಡೋದಕ್ಕೆ ಒಬ್ಬ ಅಡ್ವೊಕೇಟ್ ಗತಿ ಇಲ್ಲ. ಕ್ಯಾ ಹಾಲ್ ಬಂಚುಕ. ರೆಡ್ ಬಸ್ ನಲ್ಲಿ ಎಷ್ಟು ಹುಡುಗಿರು ಟ್ರಾವೆಲ್ ಮಾಡ್ತಾರಂತ ಗೊತ್ತಾಗುತ್ತೆ. ಇಲ್ಲಿ ಬೇಕಾದಷ್ಟು ಹುಡುಗಿರು ಇದಾರೆ. ರೆಡ್ ಬಸ್ 4. ಒಂದಂತೂ ಹೇಳ್ತೀನಿ ಮಿಸ್ಟರ್ ಆರ್ಕೆ, ನೀವು ನನಗೆ ನನ್ನ ತಂಗಿಗೆ ಹೆಲ್ಪ್ ಮಾಡ್ತಿರೋದು ಈ ಬೆಕ್ಕಿಗಿಂತ ಕಿಕ್ ಕೊಡ್ತಾ ಇದೆ. ಶಕ್ತಿಜಿ, ನಾನ್ ನಿಮ್ಗೆ ಅವತ್ತೇ ಹೇಳಿದ್ದಲ್ಲ, ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ. ಇದೇ JP ಪಾಟೀಲಿಂದ ನನ್ನ ಲಾಯರ್ಗಿರಿ, ಹಣ, ಮರ್ಯಾದೆ ಎಲ್ಲ ಹೋಗಿದೆ. ಅಬ್ ಮೌಕಾ ಮಿಲಾ ಹೈ, ಜರೂರ್ ಬದಲಾ ಲೂಂಗಾ. ಇದು ನನ್ನ ಪ್ರತೀಕಾರ. ಏನು ಮಾಡಕ್ಕಾಗಲ್ಲ, ಇದು ಅವರವರ ಹಣೆ ಬರಹ. ಪಾಪ ಪುಣ್ಯ ಎಲ್ಲ ಮಾಡ್ಬೇಕು ಶಿವ. ನಾನೇನೋ ರಾಜಕಾರಣಿ, ಪಾಪ ಮಾಡೋದ್ರಲ್ಲಿ ತಪ್ಪು ಮಾಡೋದ್ರಲ್ಲಿ ಎತ್ತಿದ ಕೈ. ಆದ್ರೆ ಆ JP ಒಬ್ಬ ಲಾಯರ್ ಆಗಿ ಸಿಕ್ಕಾಕೊಂಡ. ಶಕ್ತಿ, ನನಗೆ ಜೀವನದಲ್ಲಿರೋದು ಎರಡೇ ಗುರಿ. ಒಂದು, JP ಪಾಟೀಲ್ನ ನರಳೋ ಹಾಗೆ ಮಾಡೋದು. ಎರಡನೇದು, ಕೂತು ತಿಂದ್ರು ಕರಗದೆ ಇರೋಷ್ಟು ದುಡ್ಡು ಮಾಡೋದು. ಮಿಸ್ಟರ್ ಆರ್ಕೆ, JP ಬಗ್ಗೆ ನೀವು ನೋಡ್ಕೊಳ್ಳಿ. ಇನ್ನು ದುಡ್ಡಿನ ವಿಷಯ ಐಲ್ಕ. ಶಕ್ತಿ, ಕಲ್ ಉಸ್ಕಾ ಭವಿಷ್ಯ ಭಗವಾನ್ ನೈ, हम लिखे. Yes. Anxious. ಅಪ್ಪನ ಹಾಗೆ ನಾನು ಲಾಯರ್ ಆಗ್ತೀನಿ, ಸಮಾಜ ಸೇವೆ ಮಾಡ್ತೀನಿ, ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಆದ್ರೆ ಈಗ ನೋಡೆ ಭಾರ್ಗವಿ, ನಿನಗೇ ಯಾರೋ ಒಬ್ರು ಸಹಾಯ ಮಾಡ್ಬೇಕು ಅಂತ ಸ್ಥಿತಿ ಬಂದಿದೆ. ಉಪಯೋಗಕ್ಕೆ ಇಲ್ದೇ ಇರೋ ಲಾಯರ್ ಡಿಗ್ರಿ ಇಟ್ಕೊಂಡು ಏನ್ ಮಾಡ್ತೀಯ? ಮಾವನ್ನ ಉಳಿಸ್ಕೋತೀನಿ ಅಂತ ಚಾಲೆಂಜ್ ಮಾಡಿ ಸೋತ್ ಹೋಗ್ಬಿಟ್ಟಿಯಲ್ಲ ಭಾರ್ಗವಿ. ಈಗ ನಿನಗೂ ಬೆಲೆ ಇಲ್ಲ ಅಂದ್ಮೇಲೆ ನೀನ್ ಹೋಗಿ ಮಾವನ್ನ ಕಾಪಾಡೋದು ಕನ್ಸಿನ ಮಾತು. ಮನೆಯವ್ರಿಗೆ ನಿನ್ ಮೇಲೆ ಉಳಿದಿರೋ ಅಲ್ಪ ಸ್ವಲ್ಪ ನಂಬಿಕೆನೂ ಹೊಟ್ಟೋಗುತ್ತೆ. ನಿನ್ನ ಲಾಯರ್ ಪಟ್ಟ ಹೋದ ಹಾಗೆ ಸೊಸೆ ಪಟ್ಟನೂ ಹೋಗುತ್ತೆ. ಇಷ್ಟು ದಿನ ಕಾದಿದ್ದಕ್ಕೂ ಸಾರ್ಥಕ ಆಯ್ತು. ಈ ಮನೆ ನನ್ನ ಕೈ ಸೇರೋ ಟೈಮ್ ಬಂದಾಯ್ತು ಭಾರ್ಗವಿ. ಶ್ರೀಮಂತಪ್ಪ, ಯಾಕೆ ನಿಂತಿದ್ದೀರಾ? ಅರ್ಜುನ್ ಹೇಗಿದ್ದಾರೆ? ಮಗಳೇ, ಇವತ್ತು ಅರ್ಜುನ್ ನಮ್ ಕೈ ತಪ್ಪ ಹೋಗ್ತಿದ್ದ. ಶ್ರೀಮಂತಪ್ಪ, ಇರೋ ಮಗಳೇ, ಇರೋ. ನಾನು ಹೇಳೋದನ್ನ ಪೂರ್ತಿ ಕೇಳಿಸ್ಕೋ. ಅರ್ಜುನ್ಗೆ ಅಪಾಯ ಎದುರಾಗಿತ್ತು, ಆದ್ರೆ ಅದರಿಂದ ಅವನು ಪಾರಾಗಿದ್ದಾನೆ. ಇವತ್ತೊಂದು ದೊಡ್ಡ ಪವಾಡನೆ ನಡೆದು ಬಿಡ್ತಮ್ಮ. ಡಾಕ್ಟರ್ ಎಷ್ಟೇ ಪ್ರಯತ್ನ ಪಟ್ರು ಹಳೆ ಮಯ್ಯ ಯಾವುದಕ್ಕೂ ಸ್ಪಂದಿಸ್ತಾನೆ ಇರ್ಲಿಲ್ಲ. ಮುಂದೆ ಏನ್ ಮಾಡ್ಬೇಕು ಅನ್ನೋ ಅಷ್ಟರಲ್ಲಿ ಆ ಭಗವಂತನಿಗೆ ನೀನು ಕೂಗು ಕೇಳಿಸ್ತು ಅನ್ಸುತ್ತೆ. ಅದಕ್ಕೆ ಅರ್ಜುನ ನಮಗೆ ವಾಪಸ್ ಕೊಟ್ಬಿಟ್ಟ ಮಗಳೇ, ವಾಪಸ್ ಕೊಟ್ಬಿಟ್ಟ. ಅವನ ಲೈಫ್ ಈಗ ಔಟ್ ಆಫ್ ಡೇಂಜರ್ ಅಂತ ಹೇಳ್ತಿದ್ದಾರೆ.
ನಿಮ್ಮನ್ ಬಿಟ್ಟಿರೋ ಶಕ್ತಿ ನನ್ಗೆಲ್ಲ ಪಾರ್ಥ. ನಿಮ್ಮನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೇನೆ. ನಾನ್ ಬಂದದಲ್ಲಿ ಒಂದ್ಸಲ ನನ್ನ ನೋಡಿ ಪಾರ್ಥ. ಮಗಳೇ, ಒಂದ್ ನಿಮಿಷ ಬಾಯ್. ಅಡಿಮಡಿಗೆ ಅವನ ಪ್ರಾಣಕ್ಕಿಂತ ಅವ್ರ ಅಪ್ಪನ ಮೇಲಿನ ಪ್ರೀತಿನೇ ಜಾಸ್ತಿ ಆಗೋಗಿದೆ. ರೆಡ್ ಬಸ್ ಪ್ರಜ್ಞೆ ಬಂದಾಗ್ಲೂ ಡ್ಯಾಡ್ ಡ್ಯಾಡ್ ಅಂತಾನೆ ಕನ್ವರ್ಸ್ತಿದ್ನಂತೆ. ನಿನ್ನ ಗಂಡನೇನೋ ಉಳಿಸ್ಕೊಂಡ್ಬಿಟ್ಟೆ, ಈಗ ನಿಮ್ ಮಾವನ್ ಉಳಿಸ್ಕೊಳ್ಳೋ ಸರ್ದಿ. ಅದು ಏನ್ ಮಾಡ್ತೀವ್ರ ನನಗ್ ಗೊತ್ತಿಲ್ಲ. ನಮ್ಮ ಲಂಬು ಮಾವನ್ನ ಬಚಾವ್ ಮಾಡ್ಬಿಡು ನಿನ್ ಗಂಡನಿಗೋಸ್ಕರ. ದುಷ್ಟರು ಹಾರಾಡ್ತಿದ್ದಾರೆ ಕೂಡ್ಲೆ ಅವರು ಗೆದ್ರು ಅಂತ ಅಲ್ಲ. ನಮ್ ಕಡೆ ಸತ್ಯ ಇದೆ, ಹೋರಾಡೋ ಛಲ ಇನ್ನೂ ಬದುಕಿದೆ. ಇಷ್ಟು ದಿನ ನನ್ನಿಂದಾಗಿರೋ ಎಲ್ಲಾ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳೋಕೆ ಇವಾಗ ಒಂದು ಅವಕಾಶ ಸಿಕ್ಕಿದೆ. ಸರಿ ಮಾಡ್ತೀನಿ, ಎಲ್ಲ ಸರಿ ಮಾಡ್ತೀನಿ. ಇಷ್ಟೊತ್ತಿಗಾಗ್ಲೇ ಹಿಯರಿಂಗ್ ಶುರು ಆಗಿರುತ್ತೆ. ಇವತ್ತು ಜಗತ್ತಿನ ಪಾಲಿಗೆ JP ಜೊತೆ ಗಂಗಾ ಅಧ್ಯಾಯನೂ ಮುಗಿದೋಗುತ್ತೆ. ಕಟ್ಕೊಂಡು ಹೆಂಡತಿಯಾಗಿ ಇಂಥ ಮೋಸ ಮಾಡಿದೆ ಅಂತ ಅನ್ಕೋಬೇಡ JP. ಹೊರಗಡೆ ಇದ್ದಿದ್ರೆ ರವೀಂದ್ರನ್ಗಾದ ಗತಿನೇ ನಿನಗೂ ಆಗ್ತಾ ಇತ್ತು. ಈಗ ಜೈಲಲ್ಲಿದ್ರೂ ಅಟ್ಲೀಸ್ಟ್ ಬದುಕೋ ಅವಕಾಶ ಆದ್ರೂ ಕೊಡ್ತಾ ಇದ್ದೀನಿ. ಈ ನಿನ್ನ ಗಾಯತ್ರಿ ನಿನಗ್ ಕೊಡ್ತಾ ಇರೋ ಪ್ರಾಣ ಭಿಕ್ಷೆ ಅಂತ ಅನ್ಕೊಂಡು ಬದುಕೋ. ಶಕ್ತಿ ವಿಡಿಯೋ ಕಾಲ್ ಮಾಡ್ತೀನಿ ಮೊನ್ನೆ ತರ ಅಂತಂದಿದ್ದ. JP ಪರಿಸ್ಥಿತಿನ ಲೈವ್ ಆಗಿ ನೋಡ್ಬೋದು. JP ಅವ್ರೆ, ಇವತ್ತಾದ್ರೂ ನಿಮ್ ಪರ ವಾದ ಮಾಡೋದಕ್ಕೆ ಯಾರಾದ್ರೂ ಬಂದಿದಾರಾ? ಅದು ಇವರಾಗ ಹೆಂಗ್ ಬರ್ತಾರೆ ಇವರಾನ, ಹೆಂಗ್ ಬರ್ತಾರೆ? ಸಾರಿ 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 ಇವರಾನ. ಈ ಕಟ್ಕಟ್ಟೆಯಲ್ಲಿ ನಿಂತಿರೋ ವ್ಯಕ್ತಿನೇ ಅಂತ ಅವರು. ಇವರಾನ दूसरे लायरों को छोड़ दीजिए. ಮನೆಯಲ್ಲಿರೋಲ್ಲ ಲಾಯರ್ಗಳು, ಆದ್ರೂ ಯಾರು ಬಂದಿಲ್ಲ. ಇದ್ರಲ್ಲೇ ಗೊತ್ತಾಗತ್ತಲ್ವ ಇವರನ್ನ ಈ ಕಟ್ಕಟ್ಟೆಯಲ್ಲಿ ನಿಂತಿರೋ ಮಹಾನುಭಾವ ಎಂಥವ್ನು ಅಂತ. ಇವರಲ್ಲ, मैं तो कानून का गुलाम हूं. कानून क्या बोलता है ना, वही मेरा रास्ता है. ಅದೇ ದಾರಿನಲ್ಲಿ ಹೋಗ್ತಾ ಪಾಪ ಅಪರಾಧ ಮಾಡಿರೋ JP ಅವರು ಒಂದು ಚಾನ್ಸ್ ಕೊಡೋಣ ಅಂತ ಕೇಳಿ. ಆದ್ರೆ क्या करने का है योर ऑनर, क्या करने का है अभी योर ऑनर?
ಜೆಪಿ ಅಂತ ದೊಡ್ಡ ಲಾಯರ್ ಪರ ವಕಾಲತ್ತು ಹಾಕೋದಕ್ಕೂ ಜೂನಿಯರ್ ಲಾಯರ್ ರೆಡಿ ಇಲ್ಲ. ಬೆಟ್ಟಿ ಬೋಲ್ ರಾವ್ನಾ ಜೆಪಿ ಅವರ ಈ ಪರಿಸ್ಥಿತಿ ನೋಡಿ योर ऑनर मुझे बहुत तकलीफ हो रहा है. योर ऑनर ನನ್ನ ಪ್ರಕಾರ ಇವ್ರ ಪರ ವಾದ ಮಾಡೋದಕ್ಕೆ ಯಾರು ಬರಲ್ಲ. ನಾನಿದ್ದೀನಿ.